ಬೆಳಗಾವಿ ಅಧಿವೇಶನದಲ್ಲಿ ವಿಧಾನ ಪರಿಷತ್ನಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಸಿಟಿ ರವಿ ಅವರ ಜೊತೆ ಬಿಜೆಪಿ ಎಂಎಲ್ಸಿ ಜೊತೆಗೆ ಪೊಲೀಸರು ನಡ್ಕೊಂಡಿದ್ದ ರೀತಿಯ ಬಗ್ಗೆ ಬಿಜೆಪಿಯ ಹಿರಿಯ ನಾಯಕರುಗಳು ರಾಜ್ಯಪಾಲರ ಗಮನ ಸೆಳೆದಿದ್ದಾರೆ. ಎರಡು ಹೌಸ್ಗಳ ವಿಪಕ್ಷ ನಾಯಕರು ಹೋಗಿದ್ರು. ಆರ್ ಅಶೋಕ್ ವಿಧಾನಸಭೆ ವಿಪಕ್ಷ ನಾಯಕರು, ಛಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ ವಿಪಕ್ಷ ನಾಯಕರು, ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೋಗಿದ್ರು. ಸದನದಲ್ಲಿ ನಡೆದ ಘಟನೆ ಪೊಲೀಸ್ ತನಿಖೆಯ ವ್ಯಾಪ್ತಿಗೆ ಬರೋದಿಲ್ಲ. ಆದರೂ ಪೊಲೀಸರ ಮಧ್ಯಪ್ರವೇಶ ಮಾಡಿದ್ರು. ಸಿಟಿ ರವಿ ಅವರ ಜೊತೆ ಕೆಟ್ಟದಾಗಿ ನಡ್ಕೊಂಡ್ರು. ಇಡೀ ಘಟನೆಯ ಬಗ್ಗೆ ಸಭಾಪತಿಗಳಿಗಾಗಲೇ ರಾಜ್ಯಪಾಲರಿಗೊಂದು ವಿವರಣೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಈ ಬಗ್ಗೆ ತಿಳುವಳಿಕೆ ಕೊಡಿ ಅಂತ ರಾಜ್ಯಪಾಲರಿಗೆ ಬಿಜೆಪಿ ನಾಯಕರ ನಿಯೋಗ ಮನವಿ ಮಾಡಿಕೊಂಡು ಆದ ನಂತರ ಈಗ ಬಿಜೆಪಿಯಲ್ಲಿ ಬೆಳಗಾವಿ ಚಲೋ ಬಗ್ಗೆ ಚಿಂತನೆ. ಬೆಳಗಾವಿ ಚಲೋ ಮಾಡ್ತಾರಂತೆ. ಈ ಮಧ್ಯೆ ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್, ಘಟನೆ ನಡೆದ ದಿವಸನೇ ಇದನ್ನ ಪ್ರಸ್ತಾಪಿಸಿದ್ವಿ ನಾವು. ಬಣ ಬಡಿದಾಟ ಮಾತ್ರ ಚರ್ಚೆಯಾಗ್ತಾ ಇತ್ತು ಬಿಜೆಪಿಯಲ್ಲಿ. ಯತ್ನಾಳ್ ವರ್ಸಸ್ ವಿಜಯೇಂದ್ರ, ಯತ್ನಾಳ್ರ ಅದನ್ನು ಮಾಡಿದ್ರು, ವಿಜಯೇಂದ್ರ ಇದನ್ನ ಹೇಳಿದ್ರು ಅಂತ. ಸಿಟಿ ರವಿ ಅವರ ವಿಷಯದಲ್ಲಿ ಬಣ ಬಡಿದಾಟ ಸೈಡಿಗೆ ಹೋದಂಗೆ ಅನ್ನಿಸ್ತು. ಬಿಜೆಪಿ ನಾಯಕರು ಒಗ್ಗಟ್ಟಾಗಿ ನಿಂತ್ಕೊಂಡ್ರು. ಆವತ್ತು ಸಿಟಿ ರವಿ ಅವರ ಬಂಧನ ಆಗೋ ಹೊತ್ತಿಗೆ ಬಹುತೇಕ ಬಿಜೆಪಿ ಮುಖಂಡರು ಬೆಳಗಾವಿಯಿಂದ ಹೊರಟಾಗಿತ್ತು. ಅನೇಕರು ಏರ್ಪೋರ್ಟ್ ಸೇರ್ಕೊಂಡಿದ್ರು. ಇನ್ನೇನು ಫ್ಲೈಟ್ ಹತ್ತ ಟೈಮು. ಹಿಂಗಾಗಿದೆ ಅಂದ ತಕ್ಷಣ ವಾಪಸ್ ಬಂದ್ರು. ವಿಜಯೇಂದ್ರರ ಬೆಳಗ್ಗೆ ಬಂದ್ರು. ಆರ್ ಅಶೋಕ್, ಸುನೀಲ್ ಕುಮಾರ್ ಎಲ್ಲ ರಾತ್ರಿ ಇಡೀ ಜೊತೆಗಿದ್ರು. ಟ್ರಾನ್ಸಿಟ್ ವಾರೆಂಟ್ ಮೇಲೆ ಹುಬ್ಬಳ್ಳಿಯಿಂದ ಬೆಳಗಾವಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ರ ಜೊತೆಗೆ ಬಂದ್ರು. ಈ ಒಗ್ಗಟ್ಟಿನ ಹೋರಾಟವನ್ನ ಮುಂದುವರೆಸುವ ಚಿಂತನೆ ಬಿಜೆಪಿಯಲ್ಲಿ. ಬಿಜೆಪಿ ಅಂದ್ರೆ ಕರ್ನಾಟಕದಲ್ಲಿ ಬರೀ ಬಣ ಬಡಿದಾಟ ಚರ್ಚೆಯಾಗ್ತಾ ಇತ್ತು. ಸಿಟಿ ರವಿ ಅವರ ಬಂಧನದ ವಿಷಯದಲ್ಲಿ ಒಗ್ಗಟ್ಟು ಪ್ರದರ್ಶಿತಗೊಂಡಿದೆ.
ವಕ್ಫ್ ವಿಷಯದಲ್ಲೇ ಮೂಡದ ಒಮ್ಮತ CT ರವಿ ಅವರ ಬಂಧನದ ವಿಷಯದಲ್ಲಿ ಮೂಡಿದೆ. ಸುಧಾಕರ್ ರೆಡ್ಡಿ ಮತ್ತು ರವಿಕುಮಾರ್ ಅವರು ಮಾತಾಡಿದ್ದಾರೆ ಬಿಜೆಪಿಯಿಂದ, ಕೇಳಿಸ್ಕೊಳ್ಳಿ. वहाँ पे चेयरमैन भी बोले, ऑन रिकॉर्ड आज भी बोला शायद चेयरमैन, वो इंक्वायरी के लिए हम कोई पीछे नहीं, डिटेल सिटिंग जज से करो, आगे रणनीति करेंगे. अभी पार्टी इलेक्शन का ये 2-3 दिन का है, हम स्टेट लीडरशिप कोर कमेटी सभी सीनियर से बात करके आगे का रणनीति रोड मैप हम लोग जरूर इसका ऊपर ध्यान दे के, अभी हमारा सभी दिल्ली हमारा लीडरशिप से भी बात करके, जो जनरल सेक्रेटरी इंचार्ज है हमारे साथ, उनसे भी बात करके जरूर जो तय करेंगे आने वाले दिन. ಕೆಲವೇ ದಿನದಲ್ಲಿ ನಮ್ಮ ವಿಪಕ್ಷ ನಾಯಕರು, ರಾಜ್ಯ ಅಧ್ಯಕ್ಷರು, ನಮ್ಮ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರು ಎಲ್ಲರೂ ಸೇರಿಕೊಂಡು ಒಂದು ತೀರ್ಮಾನ ಮಾಡಿ ಗವರ್ನರ್ ಅವರಿಗೂ ಕೂಡ ಒಂದು ಮನವಿಯನ್ನು ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದರಲ್ಲಿ ಏನು ಕಾಂಗ್ರೆಸ್ ಏನಿದೆ ಭಾಳ ದೊಡ್ಡ ಎಡವಟ್ಟನ್ನು ಮಾಡಿದೆ, ಭಾಳ ದೊಡ್ಡ ತೊಂದರೆಗೆ ಸಿಲುಕಿ ಹಾಕ್ಕೊಂಡಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನಿಮ್ಮ ಸರ್ಕಾರ CT ರವಿ ಅವರಿಗೆ ಕೊಟ್ಟಿರ್ತಕ್ಕಂಥ ಹಿಂಸೆಯನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. CT ರವಿ ಅವರಿಗೆ ನೀಡಿರ್ತಕ್ಕಂಥ ಹಿಂಸೆ, ಪೊಲೀಸ್ ಅಧಿಕಾರಿಗಳ ಒಂದು ದುಷ್ಟ ಪ್ರಯತ್ನಗಳು, ಇದೆಲ್ಲದರ ಬಗ್ಗೆ ನ್ಯಾಯಾಂಗ ತನಿಖೆಗೆ ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾನು ಆಗ್ರಹಪಡಿಸ್ತೇನೆ. ಇದರ ಬಗ್ಗೆ ನಾವು ಇನ್ನೂ ಒಂದು ಸಿಟ್ಟಿಂಗನ್ನು ಮಾಡಬೇಕು. 25ನೇ ತಾರೀಕು ನಮ್ಮ ಎಲ್ಲ ನಾಯಕರು ಇಲ್ಲೇ ಸಿಗ್ತಾರೆ, ಅವತ್ತು ನಾವು ತೀರ್ಮಾನವನ್ನು ಮಾಡ್ತೇವೆ. CT ರವಿಯವರ ಲೈಫ್ ಥ್ರೆಟ್ ಏನಿದೆ ಈ ವಿಷಯವನ್ನು ತೆಗೆದುಕೊಂಡು ನಾವು ಹೋರಾಟವನ್ನು ಮಾಡೋರಿದ್ದೇವೆ. ಅವ್ರು ಯಾವ ರೀತಿಯ ಹೋರಾಟವನ್ನು ಮಾಡ್ತಾರೆ ಅದರ ಆಧಾರದ ಮೇಲೆ ನಾವು ಕೂಡ ಭಾಳ ದೊಡ್ಡ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಮತ್ತೊಮ್ಮೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ, ಜೊತೆಗೆ ರವಿ ಶಿವರಾಮ್ ಇದ್ದಾರೆ, ಬಿಜೆಪಿ ಬೀಟ್ನ ರಿಪೋರ್ಟರ್. ಪ್ರಶಾಂತ್, ತುಂಬ ದಿನಗಳಿಂದ ಕರ್ನಾಟಕ ಬಿಜೆಪಿ ಅಂದರೆ ಬಣ ಬಡಿದಾಟ ಅಂತ ಆಗ್ತಾ ಇತ್ತು. ಒಂದು ಒಗ್ಗಟ್ಟಂತೂ ಕಾಣಿಸ್ತು. ಈ ವಕ್ಫ್ ವಿಷಯದಲ್ಲೇ ಮೂಡದ ಒಗ್ಗಟ್ಟು CT ರವಿ ಅವರ ಬಂಧನದ ವಿಷಯದಲ್ಲಿ ಮೂಡಿದ್ದನ್ನು ನಾವು ನೋಡಿದ್ವಿ. ಯತ್ನಾಳ್ರ ಕಾಣಿಸಿಕೊಳ್ಳಿಲ್ಲ. ಯತ್ನಾಳ್ರ ಏನೋ ದಿಲ್ಲಿಲಿ ಕೋರ್ಟ್ ಕೇಸ್ ಇದೆ ಅಂತ ಹೋಗಿದ್ರು, ಫೋನ್ನಲ್ಲಿ ನಿರಂತರವಾಗಿ ಟಚ್ನಲ್ಲಿದ್ದರು, ಇತ್ಯಾದಿ ಹೇಳ್ತಾರೆ. ಬಟ್ ಒಂದು ಒಗ್ಗಟ್ಟಂತೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಅಜಿತ್, ಈ CT ರವಿ ಪ್ರಕರಣದ ಹಿಂದಿನ ದಿನ ವಿಧಾನ ಪರಿಷತ್ನಲ್ಲಿ ಒಂದು ವೋಟಿಂಗ್ ನಡೀತು. ಈ ಯೂನಿವರ್ಸಿಟಿ ಬಿಲ್ಗೆ ಸಂಬಂಧಪಟ್ಟ, ಕರೆಕ್ಟ್, ರಾಜ್ಯಪಾಲರಿಗಿದ್ದ ಅಧಿಕಾರವನ್ನು ವಿಧಾನ ಪರಿಷತ್ನಲ್ಲಿ ವಿಪ್ ಇಲ್ಲದೆ ಇರುವ ಕಾರಣದಿಂದಾಗಿ ಸರ್ಕಾರ ಆ ಬಿಲ್ಲನ್ನು ಪಾಸ್ ಮಾಡಿಕೊಳ್ತು. ಹೌದು, BJP ಸದಸ್ಯರು ಮಾಡಲಿಲ್ಲ. ಮರುದಿನ CT ರವಿ ಪ್ರಕರಣ ನಡೆದ ನಂತರ ನನಗನ್ಸುತ್ತೆ, ನಾನು ಈಗಲೇ ಆ ನಿಷ್ಕರ್ಷಕ್ಕೆ ಬರಲ್ಲ, ಅಂದರೆ ಇಲ್ಲ BJPಯವರು ಒಟ್ಟಾಗ್ಬಿಟ್ರು ಅಂತ. ಯಾಕಂದರೆ ಮೀಡಿಯಾ ಫೋಕಸ್ ಆ ಇಡೀ ಪ್ರಕರಣದ ಮೇಲೆ ಅವತ್ತಿದ್ದರಿಂದ ನೀವು ಒಂದು ವೇಳೆ BJP ನಾಯಕರಲ್ಲಿ ಒಟ್ಟಾಗಿ ಹೋಗದಿದ್ದಲ್ಲಿ ಕುಡ್ ಬಿ, ಹೌದು, ಆ ಕಾರಣದಿಂದ ಅಂದರೆ ಎಲ್ಲಿ ಕಾರ್ಯಕರ್ತರು ಸಿಟ್ಟಿಗೆ ಬಿಡ್ತಾರೋ. ಮತ್ತು CT ರವಿಗೆ ಒಂದು ರೀತಿಯ RSS ಹಿನ್ನೆಲೆಯ ಕಾರ್ಯಕರ್ತರ ಬೆಂಬಲ ಇರುತ್ತೆ, ಹಿಂದುತ್ವದ ಬೆಂಬಲ ಕಾರಣದಿಂದ ರೈಟ್, ಹೌದು, ಎಲ್ಲ ನಾಯಕರು ಹೋದರು. ಈಗ ಅಶೋಕ್ ಎಲ್ಲೋ ಫ್ಲೈಟ್ ಹತ್ತಿದ್ರು, ಬೋರ್ಡಿಂಗ್ ಪಾಸ್ ತೆಗೆದುಕೊಂಡಿದ್ರು, ಇಳ್ಕೊಂಡ್ರು. ಅಶ್ವಥ್ ನಾರಾಯಣ್ ಹೋಗಬೇಕಿತ್ತು, ಆದರೆ ಅವರು ಒಳಗೆ ಹತ್ತಿದ್ರಿಂದ ಬರಲಿಕ್ಕಾಗಲಿಲ್ಲ ಅಂತ ಹೇಳಿದರು. ಯತ್ನಾಳ್ ಅವ್ರದ್ದು ಆ ಸಕ್ಕರೆ ಕಾರ್ಖಾನೆಯ ಕೇಸ್ ಇದ್ದಿದ್ದರಿಂದ ಅವ್ರು ದಿಲ್ಲಿಗೆ ಹೋಗ್ಬೇಕಾಯ್ತು. ಬಟ್ ಯತ್ನಾಳ್, ಬೆಲ್ಲದ್, ಸುನಿಲ್ ಕುಮಾರ್ ಅವರೆಲ್ಲರೂ ಕೂಡ ರಾತ್ರಿ 3 ಗಂಟೆವರೆಗೆ ಅಲ್ಲಿ ಓಡಾಡಿದ್ರು. ವಿಜಯೇಂದ್ರ ಕೂಡ ವಾಪಸ್ ಬಂದವರು ಮತ್ತೆ ಬೆಳಿಗ್ಗೆ ಫ್ಲೈಟ್ ಹಿಡ್ಕೊಂಡು ವಾಪಸ್ ಹೋಗ್ಬೇಕಾಯ್ತು. ನನಗೆ ಮೇಲ್ನೋಟಕ್ಕಾದರೆ ಈಗಲೇ ನಾನು ಇಲ್ಲ BJP ನಾಯಕರು ಒಗ್ಗಟ್ಟಾಗ್ಬಿಟ್ಟಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಆ ನಿಷ್ಕರ್ಷಕ್ಕೆ ಬರ್ಲಿಕ್ಕೆ ನಾನು ತಯಾರಿಲ್ಲ. ಯಾಕಂದರೆ ಆ ಮೀಡಿಯಾ ಫೋಕಸ್ ಇದ್ದಾಗ ಅನೇಕ ಬಾರಿ ನೀವು ಒಟ್ಟಿಗೆ ಬರಬೇಕಾಗತ್ತೆ. ಹೌದು, ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಆಮೇಲೆ CT ರವಿ ಆಸ್ ಸಚ್ ಒಂದು ಬಣದವ್ರ ಜೊತೆ ಕಾಣಿಸಿಕೊಂಡವರಲ್ಲ, ಇದೇ ಬಣದ ಜೊತೆ ಕಟ್ಟರಾಗಿ ಗುರುತಿಸಿಕೊಂಡವರಲ್ಲ. ಅಂದರೆ CT ರವಿ ಈಗ ಮೊನ್ನೆ ವಿಧಾನ ಪರಿಷತ್ ಸದಸ್ಯರಾಗುವಾಗ ಯಡಿಯೂರಪ್ಪನವ್ರ ಜೊತೆ ಕೂಡ ಅವರು ಕಾಣಿಸ್ಕೊಂಡಿದ್ರು. ನಂತರ ವಿರೋಧ ಪಕ್ಷದ ನಾಯಕರಾದಾಗ ಸ್ವಲ್ಪ ಯಡಿಯೂರಪ್ಪನವರಿಂದ ದೂರ ಹೋದರು. ಮತ್ತು CT ರವಿಗೆ ಒಂದು ಸೀನಿಯಾರಿಟಿ ಇದೆ. ಕರೆಕ್ಟ್. ಆ ಸೀನಿಯಾರಿಟಿಯ ಕಾರಣದಿಂದ ಸಹಜವಾಗಿ ಕಾರ್ಯಕರ್ತರು CT ರವಿಯನ್ನು ಇಷ್ಟಪಡ್ತಾರೆ. ಹೌದು ಹೌದು. ಹಾಗಿರುವಾಗ BJPಯ ನಾಯಕರಿಗೂ ಅದು ಫೋರ್ಸ್ಫುಲ್ ಆಯಿತೋ, ಮೀಡಿಯಾ ಫೋಕಸ್ನಿಂದ ಆಯಿತು, ಅಥವಾ ಹೈಕಮಾಂಡ್ನವ್ರು ಇಲ್ಲ ಏನು ಮಾಡ್ತಿದ್ದೀರಿ ಅಲ್ಲಿ ಜೈಲ್ಗೆ ಹಾಕಿದಾಗ ನೀವೇನು ನೋಡ್ತಾ ಕೂತಿದ್ದೀರಿ ಅಂತ ಕಳಿಸಿದ್ರು. ಇವೆಲ್ಲವೂ ಗೊತ್ತಾಗಬೇಕಾದ್ರೆ ನಿಮ್ಗೆ ಇನ್ನೊಂದು 15-20 ದಿನ ಕಾಯಬೇಕು. ಕರೆಕ್ಟ್. ಯಾಕಂದರೆ ಈಗ ಬೆಳಗಾವಿ ಚಲೋ ಅಂತಿದ್ದಾರೆ. ಹೌದು.
ಇದು ನಾಳೆ ಸಿ ಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ವೈಯಕ್ತಿಕವಾಗಿ ಜಗಳ ಆಗಿ ಮಾತ್ರ ಉಳಿಯುತ್ತಾ ಅಥವಾ ಪಾರ್ಟಿಗಳು ಇದರಲ್ಲಿ ಇನ್ನಷ್ಟು ಆಸಕ್ತರಾಗ್ತಾವ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ಬಟ್ ಇಟ್ ಈಸ್ ಟು ಅರ್ಲಿ ಟು ಟೆಲ್ ದಟ್ ಇಲ್ಲ ಬಿ ಜೆ ಪಿ ಮನೆ ಒಟ್ಟಾಗ್ಬಿಡ್ತು ಸಿ ಟಿ ರವಿ ಪ್ರಕರಣ ಕಾಣಿಸ್ತಾ ಇದೆ. ಹೇಳಕ್ಕೆ ಬರಲ್ರಿ ಇವ್ರು ಯಾವಾಗ ಏನು ಮಾಡ್ಕೊತಾರೆ ಅಂತ ನಾವೇ ಜಜ್ಮೆಂಟ್ ಕೊಡೋಣ. ಎಸ್, ರವಿ ಶಿವರಾಮ್ ಇದ್ದಾರೆ ನಮ್ಮ ಜೊತೆಗೆ. ರವಿ, ಏನು ಮಾತಾಡ್ಕೋತಾರೆ ಲೀಡರ್ಸು? ರವಿ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ವಿಚಾರಕ್ಕೆ ಸಂಬಂಧಪಟ್ಟ ಸಿ ಟಿ ರವಿ ಅವರ ಗಲಾಟೆ ಬಣ ಬಡಿದಾಟವನ್ನು ಸ್ವಲ್ಪ ಮಟ್ಟಿಗೆ ಸೈಡಿಗೆ ಹಾಕ್ತು ಅಂತ ಏನಾದ್ರು ಮಾತಾಡಿಕೊಳ್ತಾರ ನಾಯಕರು? ಅಜಿತ್ ಹಾಗೆ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಸಿ ಟಿ ರವಿಯವರ ವಿಚಾರಕ್ಕೆ ಸಂಬಂಧಪಟ್ಟು ಹೇಳೋದಾದ್ರೆ ಪ್ರಶಾಂತ್ ಹೇಳಿದಂತೆ ಎಲ್ಲವೂ ಕೂಡ ಸರಿ ಹೋಗಿದೆ ಹೇಳೋದನ್ನು ಈಗಲೇ ಹೇಳೋದು ಕಷ್ಟ. ಸಿ ಟಿ ರವಿ ಎನ್ನುವ ಕಾರಣಕ್ಕೂ ಕೂಡ ಬಹುತೇಕ ನಾಯಕರುಗಳು ಅವತ್ತು ಬಂದರು ಅಂತಲೂ ಕೂಡ ನಾವು ವಿಶ್ಲೇಷಣೆಯನ್ನು ಮಾಡಬಹುದು. ಯಾಕೆ ನೀವೇ ಅದನ್ನು ಪ್ರಸ್ತಾಪ ಮಾಡಿದ್ರಿ ಸೂಕ್ಷ್ಮವಾಗಿ. ಸಿ ಟಿ ರವಿ ಆ ಬಣಕ್ಕೂ ಗುರುತಿಸಿಕೊಳ್ಳದ, ಈ ಬಣಕ್ಕೂ ಗುರುತಿಸಿಕೊಳ್ಳದ, ಜೊತೆಗೆ ಯತ್ನಾಳ್ ಅವರ ಪ್ರತ್ಯೇಕ ಹೋರಾಟವನ್ನ ಎಲ್ಲೋ ಒಂದು ಹಂತದಲ್ಲಿ ಪರೋಕ್ಷವಾಗಿ ಬೆಂಬಲ ಕೊಟ್ಟಂತ ಸಿ ಟಿ ರವಿಯವರ ಈ ಒಂದು ಬಂಧನ ಸಂದರ್ಭದಲ್ಲಿ ಯತ್ನಾಳ್ ಅವರ ಟೀಮ್ ಎಲ್ಲರೂ ಕೂಡ ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದು ವಿಶೇಷ. ನೀವು ಮೂಡಾ ಪ್ರಕರಣದಲ್ಲಿ ಮೈಸೂರು ತನಕ ಪಾದಯಾತ್ರೆಯನ್ನ ಬಿಜೆಪಿ ಮಾಡ್ತೋ ಜಿತ್, ಅವತ್ತು ಯತ್ನಾಳ್ ಇರಬಹುದು, ಜಾರಕಿಹೊಳಿ ಇರಬಹುದು, ಇವ್ರು ಯಾರೂ ಕೂಡ ಬಂದಿಲ್ಲ. ಹಾಗಾಗಿ ಒಂದು ಹಂತದಲ್ಲಿ ಯತ್ನಾಳ್ ಅವರಿಗೆ ಪರೋಕ್ಷವಾಗಿ ಬೆಂಬಲವನ್ನ ಕೊಡ್ತಾ ಇರುವಂತಹ ಸಿ ಟಿ ರವಿ ಅವರ ಬಂಧನ ಆದಾಗ ಅನಿವಾರ್ಯವಾಗಿಯೂ ಮತ್ತು ಪ್ರಶಾಂತ್ ಹೇಳಿದಂತೆ ಮಾಧ್ಯಮದವರ ಫೋಕಸ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಅನೇಕರು ಬಂದ್ರು ಹೇಳುವಂತ ಚರ್ಚೆಯು ಕೂಡ ಪಾರ್ಟಿ ವಲಯದಲ್ಲಿ ಇದಾವೆ. ಆದ್ರೆ ಅದೇನೇ ಇರಲಿ ಅಜಿತ್, ಬಿಜೆಪಿಯಲ್ಲಿ ಬಹಳ ದಿನಗಳಿಂದ ಆಗ್ತಾ ಇದ್ದ ಅನೇಕ ಭಿನ್ನಮತೀಯ ಚಟುವಟಿಕೆಗಳ ಮಧ್ಯೆ ಬಿಜೆಪಿಗೆ ಈಗ ಸಿ ಟಿ ರವಿ ಅವರ ಬಂಧನದ ವಿಚಾರವನ್ನ ಮತ್ತಷ್ಟು ಸ್ವಲ್ಪ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನು ನಿಶ್ಚಿತವಾಗಿ ಬಿಜೆಪಿ ಮಾಡ್ತಾ ಇದೆ. ಒಂದು ಕಡೆ ಬೆಳಗಾವಿ ಭಾಗದ ಶಾಸಕರು, ಹುಬ್ಬಳ್ಳಿ ಧಾರವಾಡ ಭಾಗದ ಕೆಲವು ಶಾಸಕರುಗಳು ಕೊಟ್ಟಂತ ಸಲಹೆಯ ಮೇರೆಗೆ ಬೆಳಗಾವಿ ಚಲೋವನ್ನ ಕೂಡಲ ಸಂಗಮದಿಂದ ಮಾಡಬೇಕು ಅಥವಾ ಹುಬ್ಬಳ್ಳಿ ಧಾರವಾಡದಿಂದ ಮಾಡಬೇಕು ಅಥವಾ ದಾವಣಗೆರೆಯಿಂದ ಮಾಡಬೇಕು ಅನ್ನುವಂತ ಒಂದು ಪ್ರಾಥಮಿಕ ಹಂತದ ಒಂದು ಚರ್ಚೆಯನ್ನಂತೂ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಹೈಕಮಾಂಡ್ ಯಾವ ರೀತಿ ಒಪ್ಪಿಗೆಯನ್ನ ಕೊಡುತ್ತೋ ಅಥವಾ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಅದೆಲ್ಲ ಚರ್ಚೆಗಳಾಗಬೇಕಾಗಿದೆ. ಯಾಕೆಂದ್ರೆ ಸಿ ಟಿ ರವಿ ಅವರು ಮಾಡಿದ ಸರಿಯೋ ತಪ್ಪಳುವಂತ ಚರ್ಚೆ ಬಹಳ ಮುಂದಕ್ಕೆ ಹೋಗ್ತಾ ಇದೆ. ಇವತ್ತು CIDಗೆ ಅದರ ತನಿಖೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಹೀಗಾಗಿ ಈ ಪ್ರಕರಣ ಒಂದು ಸಂಘಟನೆಯನ್ನು ಗಟ್ಟಿ ಮಾಡುವ ಜೊತೆಗೆ ರಾಜಕೀಯ ಚಟುವಟಿಕೆಯನ್ನ ಮತ್ತಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಕರಣ ಇದಾಗಿದೆ. ಆ ಕಾರಣಕ್ಕಾಗಿಯೂ ಕೂಡ ಸಿ ಟಿ ರವಿ ಅವರ ಪ್ರಕರಣವನ್ನು ಒಂದು ರಾಜಕೀಯವಾಗಿ ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗುವಂತ ಯೋಚನೆ ಇರುವ ಕಾರಣಕ್ಕಾಗಿಯೂ ಕೂಡ ಅಜಿತ್ ಇವತ್ತು ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ರವಿಕುಮಾರ್ ಇವರೆಲ್ಲರೂ ಕೂಡ ರಾಜಭವನಕ್ಕೆ ಬಂದು ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ ನಾಯಕರುಗಳು ಒಂದು ಮಾತುಗಳನ್ನು ಹೇಳ್ತಾ ಇದ್ರು ಅಜಿತ್, ಅದು ಸತೀಶ್ ಜಾರಕಿಹೊಳಿ ಅವರೇ ಹೇಳ್ತಾ ಇದ್ರು ಮೊನ್ನೆ ಬೆಳಗಾವಿಯಲ್ಲಿ. ಇದೇನ್ರಿ ಸಣ್ಣ ಪುಟ್ಟ ವಿಚಾರಗಳು ಇಂಥದ್ದು ಅನೇಕ ಆಗಿದಾವೆ, ಇದನ್ನು ಬಿಟ್ಬಿಡೋಣ ಹೇಳುವಂತ ಮಾತುಗಳನ್ನು ಹೇಳ್ತಾ ಇದ್ರು. ಅದೇ ರೀತಿ TB ಜಯಚಂದ್ರ ಅವರು ಹೇಳಿದಂತ ಮಾತುಗಳಿರಬಹುದು. ಹೀಗೇನೆ ಅನೇಕ ಕಾಂಗ್ರೆಸ್ ನಾಯಕರುಗಳಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಅಥವಾ ಪೊಲೀಸರು ನಡ್ಕೊಂಡ ಬಗ್ಗೆ ಅನೇಕ ಆಕ್ಷೇಪಗಳಿದ್ದಾವೆ. ಹೀಗಾಗಿ ಅಲ್ಲಿರುವಂತಹ ಲೂಪೋಲ್ಸ್ಗಳನ್ನ ಇಟ್ಟುಕೊಂಡು ಅಥವಾ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಅನೇಕ ತಪ್ಪುಗಳನ್ನು ಬಳಸಿಕೊಂಡು ಇದನ್ನು ಜನರ ಮುಂದೆ ನಾವು ರಾಜಕೀಯವಾಗಿ ಬಳಸ್ಕೊಳ್ಬೇಕು ಅಂತ ಚರ್ಚೆ ಪಾರ್ಟಿ ವಲಯದಲ್ಲಿ ಆಗ್ತಾ ಇದ್ದಾವೆ. ಆದ್ರೆ ಕೋರ್ ಕಮಿಟಿ ಆಗಬೇಕಾಗಿದೆ. ಯಾಕೆಂದ್ರೆ ಅಜಿತ್ ನೋಡಿ, ಬಿಜೆಪಿ ಯಾವುದೇ ಒಂದು ಹೋರಾಟವನ್ನ, ಪಾದಯಾತ್ರೆಯನ್ನ, ಯಾವುದೇ ಒಂದು ಚಲೋವನ್ನ ಮಾಡುವಾಗ ಅಲ್ಲಿ ಯಾರ್ಯಾರು ಬರ್ತಾರೆ ಅನ್ನುವಂಥದ್ದು ಬಹಳ ಪ್ರಶ್ನೆಗಳು ಬರ್ತವೆ. ನಾನು ಆರಂಭದಲ್ಲಿ ಹೇಳಿದೆ, ಮೂಡಾ ಪ್ರಕರಣ ಇರಬಹುದು, ವಕ್ಫ್ ವಿಚಾರದ ಹೋರಾಟ ಇರಬಹುದು, ಎಲ್ಲರೂ ಕೂಡ ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿ ಟಿ ರವಿ ಅವರ ಪ್ರಕರಣದಲ್ಲಿ ಆ ರೀತಿ ಏನಾದರೂ ಪಾದಯಾತ್ರೆ ಶುರು ಮಾಡಿ ಒಂದು ಬೆಳಗಾವಿ ಚಲೋವನ್ನ ಮಾಡಿ ಅಲ್ಲಿ ಅನೇಕ ಪ್ರಮುಖ ನಾಯಕರುಗಳು ಗೈರಾದ್ರೆ ಆಗ ಮತ್ತಷ್ಟು ಮುಜುಗರದ ವಿಚಾರ. ಯಾಕೆಂದ್ರೆ ಸಿ ಟಿ ರವಿ ಅವರು ಈ ಒಂದು ಪ್ರಕರಣ ಅಥವಾ ಸಿ ಟಿ ರವಿ ಅವರು ಹೇಳಿದ್ದಾರೆ ಎನ್ನುವಂತ ಈ ಒಂದು ಶಬ್ದ, ಅದರ ಬಗ್ಗೆ ಪಾರ್ಟಿ ವಲಯದಲ್ಲೂ ಕೂಡ ನಾನಾ ರೀತಿಯ ಚರ್ಚೆಗಳು ಆಂತರಿಕವಾಗಿ ಆಗ್ತಾ ಇದ್ದಾವೆ. ಹೀಗಾಗಿ ಪ್ರಕರಣವೇ ಬಹಳ ಸೂಕ್ಷ್ಮ ಆಗಿರೋದ್ರಿಂದ ಈ ಬೆಳಗಾವಿ ಚಲೋ ಹೈಕಮಾಂಡ್ ಯಾವ ರೀತಿಯ ಸೂಚನೆಯ ಸಲಹೆಗಳನ್ನು ಕೊಡ್ತಾರೆ ಮತ್ತು ಕೋರ್ ಕಮಿಟಿ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ಕಾದೋಡಬೇಕಾಗಿದೆ. ಆದರೆ ಆರಂಭದಲ್ಲಿ ಬೆಳಗಾವಿ ಚಲೋವನ್ನು ಮಾಡಬೇಕು ಒಂದು ಚಿಂತನೆಯಂತೂ ಬಿಜೆಪಿ ವಲಯದಲ್ಲಿ ಆಗ್ತಾ ಇದ್ದಾವೆ ಅಜಿತ್. ಇದೇನ ಕಾರ್ಯರೂಪಕ್ಕೆ ಬರೋ ಹಂಗೆ ನನಗಂತೂ ಅನ್ನಿಸ್ತಾ ಇಲ್ಲ. ಲೆಟ್ಸ್ ಸಿ, ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.